ಇವತ್ತು ನಾವು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ. ಇದೇ ಯಶವಂತಪುರ ರೈಲ್ವೆ ಸ್ಟೇಷನ್ನು. ನಮ್ಮ ಟ್ರೈನ್ ಟಿಕೆಟ್ ಬುಕ್ ಆಗಿರೋದು ಇಲ್ಲಿಂದಾನೆ, ಯಶವಂತಪುರದಿಂದ ಚಿಂಗನೂರು ಅಂತ ಕೇರಳ. ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾಗತ್ತೆ. ಈ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಡೈರೆಕ್ಟ್ ಮೆಟ್ರೋ ಕನೆಕ್ಟಿವಿಟಿ ಇದೆ. ಈ ಯಶವಂತಪುರ ರೈಲ್ವೆ ಸ್ಟೇಷನ್ ಎದುರುಗಡೆನೇ ಈ ಯಶವಂತಪುರ ಮೆಟ್ರೋ ಸ್ಟೇಷನ್ ಇದೆ. ಈ ಮೆಟ್ರೋ ಸ್ಟೇಷನ್ನಿಂದ ಕೆಳಗಡೆ ಇಳಿತಾ ಇದ್ದಂಗೆ ನಮಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಇದೇ ಟ್ರೈನಲ್ಲೇ ನಮ್ಮದು ಟಿಕೆಟ್ ಬುಕ್ ಆಗಿರೋದು, ಬೆಂಗಳೂರಿಂದ ಚಿಂಗನೂರು ಕೇರಳಗೆ. ಯಶವಂತಪುರ ಕೊಚ್ಚಿವೇಲಿ ಎಕ್ಸ್ಪ್ರೆಸ್, ಇದು ಗರೀಬ್ ರಥ್ ಎಕ್ಸ್ಪ್ರೆಸ್ ಅಂತ. ಇದರಲ್ಲಿ ಬೆಂಗಳೂರಿಂದ ಚಿಂಗನೂರಿಗೆ 770 ರೂಪಾಯಿ ಆಗುತ್ತೆ ಒಬ್ಬರಿಗೆ, 3 ಟೈರ್ ಎಸಿನಲ್ಲಿ. ಅದೇ ನೀವು ಬೇರೆ ಟ್ರೈನಲ್ಲಿ ಹಮ್ಸಫರ್ ಅಂತ ಒಂದು ಟ್ರೈನ್ ಇದೆ, ಅದರಲ್ಲಾದರೆ 3 ಟೈರ್ ಎಸಿ ಒಬ್ರಿಗೆ 1215 ರೂಪಾಯಿ ಆಗುತ್ತೆ. ಇನ್ನೊಂದು ಟ್ರೈನ್ ಬಂದು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಅಂತ ಇದೆ, ಆದರೆ 3 ಟೈರ್ ಎಸಿನಲ್ಲಿ ಒಬ್ರಿಗೆ 1075 ರೂಪಾಯಿ ಆಗುತ್ತೆ. ಈ ಟ್ರೈನಲ್ಲಿ ಮಾತ್ರ ನಮಗೆ ಕಡಿಮೆ ಇದೆ ರೇಟು, 770 ರೂಪಾಯಿ ಇದೆ. ಇದೇ ಗರೀಬ್ ರಥ್ ಎಕ್ಸ್ಪ್ರೆಸ್ಸು. ಒಳಗಡೆ ಯಾವ ರೀತಿ ಇದೆ ನೋಡಿ, 3 ಟೈರ್ ಎಸಿ ಕೋಚ್ ಇದು. ಈಗ ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಡ್ತಾ ಇದ್ದೀವಿ. ಈ ಗರೀಬ್ ರಥ್ ಎಕ್ಸ್ಪ್ರೆಸ್ ಬಂದು ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಹೊರಡುತ್ತೆ. ಇದು ವಾರದಲ್ಲಿ 3 ದಿವಸ ಇದೆ, ಮಂಗಳವಾರ, ಗುರುವಾರ ಮತ್ತು ಭಾನುವಾರ. ಈ 3 ದಿವಸನೂ 8:45ಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಹೊರಟು ಮಾರನೇ ದಿವಸ ಬೆಳಗ್ಗೆ 10:46ಕ್ಕೆ ಚಿಂಗನೂರು ತಲುಪುತ್ತೆ. ಇದೇ ಹೊಸೂರು ರೈಲ್ವೆ ಸ್ಟೇಷನ್ನು. ಕರ್ನಾಟಕ ದಾಟಿ ಈಗ ತಮಿಳ್ನಾಡಿಗೆ ಬಂದಿದ್ದೀವಿ. ಈಗ ಸಮಯ 10 ಗಂಟೆ ಆಗಿದೆ ರಾತ್ರಿ. ಇದೇ ಪಾಲಕ್ಕಾಡ್ ರೈಲ್ವೆ ಸ್ಟೇಷನ್ನು. ಈಗ ನಾವು ತಮಿಳ್ನಾಡು ದಾಟಿ ಕೇರಳಕ್ಕೆ ಬಂದಿದ್ದೀವಿ. ಈ ರೈಲ್ವೆ ಸ್ಟೇಷನ್ಗೆ ತಲುಪೋ ಅಷ್ಟೊತ್ತಿಗೆ ಬೆಳಗಿನ ಜಾವ 5 ಗಂಟೆ ಆಗಿತ್ತು. ಈಗ ಬೆಳಕಾಗಿದೆ. ಮೂವಿಂಗ್ ಟ್ರೈನಲ್ಲಿ ಈಗ ಸ್ವಲ್ಪ ಹೊತ್ತು ರೂರಲ್ ಕೇರಳನ ನೋಡ್ಬೋದು. ಬೆಂಗಳೂರಿಂದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಲುಪೋದಕ್ಕೆ ನಮಗೆ ಒಬ್ಬರಿಗೆ 932 ರೂಪಾಯಿ ಖರ್ಚಾಯಿತು. ನಮಗೆ ಸ್ಲೀಪರ್ ಕೋಚಲ್ಲಿ ಟಿಕೆಟ್ ಸಿಕ್ಕಿಲ್ಲ, ಹಾಗಾಗಿ 3 ಟೈರ್ ಎಸಿನಲ್ಲಿ ಬುಕ್ ಮಾಡ್ಕೊಂಬಂದ್ವಿ. 3 ಟೈರ್ ಎಸಿನಲ್ಲಿ ಒಬ್ಬರಿಗೆ 770 ರೂಪಾಯಿ ಆಯಿತು ಬೆಂಗಳೂರಿಂದ ಚಿಂಗನೂರಿಗೆ. ಚಿಂಗನೂರಿಂದ ಪಂದಲಂಗೆ 25, ಪಂದಲಂನಿಂದ ಪಟ್ಟಣತಿಟ್ಟಾಗೆ 25, ಪಟ್ಟಣತಿಟ್ಟದಿಂದ ಪಂಬಾಗೆ 112,
ಒಟ್ಟು 932 ರೂಪಾಯಿ ಆಯಿತು ಒಬ್ಬರಿಗೆ. ನಾವು 3 ಟೈರ್ AC ಟಿಕೆಟ್ ಬುಕ್ ಮಾಡಿ ಪಂದಲಂ ದೇವಸ್ಥಾನ ಎಲ್ಲ ನೋಡಿಕೊಂಡು ಶಬರಿಮಲೆ ತಲುಪಿದ್ದಕ್ಕೆ ನಮಗೆ ಒಬ್ಬರಿಗೆ 932 ಆಯಿತು, ಬಸ್ ಚಾರ್ಜು ಮತ್ತು ಟ್ರೈನ್ ಚಾರ್ಜ್ ಎಲ್ಲ ಸೇರಿ. ಅದೇ ನಾವು ಪಂದಲಂ ದೇವಸ್ಥಾನ ಎಲ್ಲ ನೋಡೋದಿಲ್ಲ, ಸೀದಾ ಬೆಂಗಳೂರಿಂದ ನಾವು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ನಮಗೆ ಅಷ್ಟು ಖರ್ಚಾಗೋದಿಲ್ಲ. ಬೆಂಗಳೂರಿಂದ ಚಿಂಗನೂರಿಗೆ 390 ರೂಪಾಯಿ ಆಗುತ್ತೆ ಸ್ಲೀಪರ್ ಕೋಚಲ್ಲಿ, ಕನ್ಯಾಕುಮಾರಿ ಎಕ್ಸ್ಪ್ರೆಸ್ಸಲ್ಲಿ. ಅದೇ ನೀವು ಹಮ್ಸಫರಲ್ಲಿ ಹೋಗ್ತೀರ ಅಂದರೆ 450 ಆಗುತ್ತೆ. ಚಿಂಗನೂರಿಂದ ಪಂಬಾಗೆ ಬಸ್ಸಲ್ಲಿ 187 ರೂಪಾಯಿ ಆಗುತ್ತೆ. ನಾವು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ಸಲ್ಲಿ ಟಿಕೆಟ್ ಬುಕ್ ಮಾಡಿದ್ರೆ 390, ಚಿಂಗನೂರಿಂದ ಪಂಬಾಗೆ 187, ಎರಡು ಸೇರಿದ್ರೆ 577 ರೂಪಾಯಿ ಆಗುತ್ತೆ. 577 ರೂಪಾಯಲ್ಲಿ ಬೆಂಗಳೂರಿಂದ ಶಬರಿಮಲೆ ತಲುಪ್ಬೋದು. ಇದೇ ಕೊಟ್ಟಾಯಂ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಕೂಡ ನಾವು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು. ನಾವು ಈ ಕೊಟ್ಟಾಯಂ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊತಾ ಇಲ್ಲ, ಮುಂದೆ ಚಿಂಗನೂರು ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಇಳ್ಕೊತಾ ಇದ್ದೀವಿ. ಯಾಕೆ ಅಂದರೆ ನಮಗೆ ಪಂದಲಂಗೆ ಹೋಗಿ ಅಲ್ಲಿಂದ ಶಬರಿಮಲೆ ದೇವಸ್ಥಾನಕ್ಕೆ ಹೋಗೋ ಒಂದು ಪ್ಲ್ಯಾನ್ ಇದೆ. ಪಂದಲಮಲ್ಲಿ ರಾಜರದ್ದು ಪ್ಯಾಲೇಸ್ ಇದೆ ಮತ್ತು ಅಲ್ಲೊಂದು ದೇವಸ್ಥಾನ ಇದೆ. ಅಯ್ಯಪ್ಪ ಸ್ವಾಮಿ ಚಿಕ್ಕ ವಯಸ್ಸಿನಲ್ಲಿ ಇಲ್ಲೇ ಆಡಿ ಬೆಳೆದಿದ್ದು ಅಂತ ಹೇಳ್ತಾರೆ. ಇದೇ ಚೆಂಗನೂರು ರೈಲ್ವೆ ಸ್ಟೇಷನ್ನು. ನಾವು ಪಂದಲಂಗೆ ಹೋಗಿ ಶಬರಿಮಲೆಗೆ ಹೋಗಬೇಕು ಅಂದರೆ ಇದೇ ರೈಲ್ವೆ ಸ್ಟೇಷನಲ್ಲಿ ಇಳ್ಕೋಬೇಕು. ನಾವು ಪಂದಲಂಗೆ ಹೋಗಲಿಲ್ಲ ಅಂದರೂ ಈ ಚಿಂಗನೂರಿಂದ ಸೀದಾ ಶಬರಿಮಲೆಗೆ ಹೋಗ್ಬೋದು. ಇದೇ ಚಿಂಗನೂರು KSRTC ಮೇನ್ ಬಸ್ ಸ್ಟ್ಯಾಂಡು. ನಾವು ಚಿಂಗನೂರು ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಾ ಇದ್ದಂಗೆ ಪಂದಲಂಗೆ ಬಸ್ಗಳು ಸಿಗುತ್ತೆ. ಅಕಸ್ಮಾತ್ ಅಲ್ಲಿ ಏನಾದರೂ ಬಸ್ ಸಿಕ್ಕಿಲ್ಲ ಅಂದರೆ ನಾವು ಈ ಬಸ್ ಸ್ಟ್ಯಾಂಡಿಗೆ ಬಂದು ಪಂದಲಂಗೆ ಬಸ್ ಹತ್ತಬೇಕಾಗತ್ತೆ. ಚಿಂಗನೂರಿಂದ ಪಂದಲಂಗೆ 15 ಕಿಲೋಮೀಟ್ರ್ ಆಗುತ್ತೆ. ಬಸ್ಸಲ್ಲಿ 25 ರೂಪಾಯಿ ತಗೋತಾರೆ ಒಬ್ರಿಗೆ. ಈಗ ಚಿಂಗನೂರಿಂದ ಪಂದಲಂಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಚಿಂಗನೂರಿಗೆ ಗರೀಬ್ ರಥ್ ಎಕ್ಸ್ಪ್ರೆಸ್ ಜೊತೆಗೆ ಇನ್ನೂ 2 ಟ್ರೈನ್ ಇದೆ, ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಮತ್ತು ಹಮ್ಸಫರ್ ಎಕ್ಸ್ಪ್ರೆಸ್ ಅಂತ. ಕನ್ಯಾಕುಮಾರಿ ಎಕ್ಸ್ಪ್ರೆಸ್ಸು ಪ್ರತಿದಿನ ರಾತ್ರಿ 8:10ಕ್ಕೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಹೊರಡುತ್ತೆ. ಇನ್ನೊಂದು ಹಮ್ಸಫರ್ ಟ್ರೈನ್ ಬಂದು ವಾರದಲ್ಲಿ 2 ದಿನ ಅಂದರೆ ಶುಕ್ರವಾರ ಮತ್ತು ಭಾನುವಾರ ರಾತ್ರಿ 7 ಗಂಟೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲಿಂದ ಹೊರಡುತ್ತೆ.
ಈ ಕೇರಳದಲ್ಲಿ ನೋಡ್ಬೋದು, ಪ್ರತಿಯೊಂದು ಮನೆಯೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಪಂದಲಂ ಮೇನ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ಅವಶ್ಯಕತೆ ಏನಿಲ್ಲ. ಅಲ್ಲಿಗೆ ಹೋಗೋಕ್ಕೆ ಮುಂಚೆನೇ ಪ್ಯಾಲೇಸ್ ಮತ್ತು ದೇವಸ್ಥಾನ ಇರುವಂಥ ಜಾಗದಲ್ಲಿ ಸ್ಟಾಪ್ ಕೊಡ್ತಾರೆ. ಇದೇ ಪ್ಯಾಲೇಸು ಮತ್ತು ದೇವಸ್ಥಾನ ಇರೋ ಜಾಗ. ನಾವು ಪೀಕ್ ಸೀಸನ್ ಇದ್ದಾಗ ಬಂದಿಲ್ಲ, ಆದ್ದರಿಂದ ಯಾವುದು ಹೋಟ್ಲುಗಳು ಓಪನ್ ಆಗಿಲ್ಲ. ಪೀಕ್ ಸೀಸನಲ್ಲಿ ಬಂದರೆ ಈ ಹೋಟ್ಲುಗಳೆಲ್ಲ ಓಪನ್ ಆಗಿರುತ್ತೆ ಅನಿಸುತ್ತೆ. ಬಸ್ ಸ್ಟ್ಯಾಂಡಿಂದ ಇಳಿದು ಸೀದಾ ನಡ್ಕೊಂಬಂದು ಎಡಗಡೆ ತಿರ್ಕೋಬೇಕು ಪ್ಯಾಲೇಸ್ಗೆ ಮತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ. ಇವಾಗ ಇಲ್ಲಿ ಕಾಣ್ತಾ ಇರೋದು ಯಾವುದೋ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸೆಂಟರ್ ಇದು. ನಾವು ಈ ಕಟ್ಟಡ ನೋಡ್ಬಿಟ್ಟು ಇದನ್ನೇ ಪ್ಯಾಲೇಸ್ ಅಂತ ಅಂದ್ಕೊಂಡ್ವಿ. ಆದರೆ ಇದು ಪ್ಯಾಲೇಸಿಗೆ ಸಂಬಂಧಪಟ್ಟಿದ್ದ ಕಟ್ಟಡನೇ, ಆದರೆ ಇದು ಪ್ಯಾಲೇಸ್ ಅಲ್ಲ. ನಾವು ನದಿ ತೀರ, ದೇವಸ್ಥಾನ, ಪ್ಯಾಲೇಸ್ ಹೋಗಬೇಕು ಅಂದರೆ ಇಲ್ಲೇ ಬಲಗಡೆ ತಿರುಕೋಬೇಕು. ಇಲ್ಲಿ ಬಲಗಡೆನೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರೋದು. ಎಡಗಡೆ ಬಂದು ರಾಜವಂಶಸ್ಥರು ವಾಸ ಮಾಡುವಂಥ ಒಂದು ಮನೆ ಇದೆ, ಅದನ್ನೇ ಅರಮನೆ ಅಂತಾರೆ. ಸೀದಾ ಹೋದರೆ ನಮಗೆ ನದಿ ಸಿಗುತ್ತೆ. ಇದೇ ಆ ನದಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಬೇಕು ಅಂದರೆ ಇಲ್ಲಿ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೋದು. ಇವಾಗ ಇಲ್ಲೇ ನೋಡ್ತಾ ಇದ್ದೀವಿ, ಇದೇ ಪಂದಲಂನಲ್ಲಿರೋಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಅಯ್ಯಪ್ಪ ಸ್ವಾಮಿ ಚಿಕ್ಕವರಾಗಿದ್ದಾಗ ಇದೇ ಜಾಗದಲ್ಲಿ ಆಡಿ ಬೆಳೆದಿದ್ದು ಅಂತ ಹೇಳ್ತಾರೆ. ಮತ್ತು
ಅಯ್ಯಪ್ಪ ಸ್ವಾಮಿಯವರು ಇಲ್ಲಿಂದನೇ ಶಬರಿಮಲೆ ಬೆಟ್ಟಕ್ಕೆ ಬಾಣ ಬಿಟ್ಟಿದ್ದು ಅಂತ ಕೂಡ ಹೇಳ್ತಾರೆ. ಪಂದಲಂನ ರಾಜವಂಶಸ್ಥರು ವಾಸ ಮಾಡ್ತಾ ಇರುವಂಥ ಮನೆ ಇದೆ. ಇದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಪಂದಲಂನಲ್ಲಿರೋಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮತ್ತು ಅರಮನೆ ನೋಡಿದ್ಮೇಲೆ ಅಲ್ಲಿಂದ ಪಂದಲಂ ಮೇನ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಆ ಮೇನ್ ಬಸ್ ಸ್ಟ್ಯಾಂಡಿಂದ ನಾವು ಪಟ್ಟಣತಿಟ್ಟ ಅಂತ ಒಂದು ಊರಿದೆ, ಆ ಊರಿಗೆ ಹೋಗ್ಬೇಕಾಗತ್ತೆ. ಯಾಕೆಂದರೆ ಅಲ್ಲಿಂದನೇ ನಮಗೆ ಪಂಬಾಗೆ ಬಸ್ ಸಿಗೋದು. ಈಗ ನಾವು ಪಂದಲಂನಿಂದ ಪಟ್ಟಣತಿಟ್ಟಾಗೆ ಬಸ್ ಹತ್ತಿದ್ದೀವಿ. ಪಂದಲಂನಿಂದ ಪಟ್ಟಣತಿಟ್ಟಾಗೆ ಒಂದು 16 ಕಿಲೋಮೀಟ್ರ್ ಆಗುತ್ತೆ. ಒಬ್ಬರಿಗೆ 25 ರೂಪಾಯಿ ತೊಗೋತಾರೆ ಬಸ್ಸಲ್ಲಿ. ಈಗ ನಾವು ಪಂದಲಂನಿಂದ ಪಟ್ಟಣತಿಟ್ಟ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಈ ಪಟ್ಟಣತಿಟ್ಟದಿಂದ ನಮಗೆ ಪಂಪಾಗೆ ಬಸ್ ಸಿಗುತ್ತೆ. ಈಗ ಪಟ್ಟಣತಿಟ್ಟದಿಂದ ಪಂಬಾಗೆ ಹೋಗ್ತಾ ಇದ್ದೀವಿ. ಪಟ್ಟಣತಿಟ್ಟದಿಂದ ಪಂಬಾಗೆ ಒಂದು 75 ಕಿಲೋಮೀಟ್ರ್ ಆಗುತ್ತೆ. ಒಬ್ಬರಿಗೆ 112 ರೂಪಾಯಿ ತೊಗೋತಾರೆ ಬಸ್ ಚಾರ್ಜು. ಇದೇ ಪಂಬಾ KSRTC ಮೇನ್ ಬಸ್ ಸ್ಟ್ಯಾಂಡು. ನಾವು ಬೆಳಗ್ಗೆ 10:15 ಆಗಿತ್ತು ಚಿಂಗನೂರು ತಲುಪಿದಾಗ. ಚಿಂಗನೂರಿಂದ ಪಂದಲಂಗೆ ಹೋಗಿ ಪಂದಲಂನ ದೇವಸ್ಥಾನ ಅರಮನೆ ಎಲ್ಲ ನೋಡಿ ಈ ಪಂಬಾ ಬಸ್ ಸ್ಟ್ಯಾಂಡಿಗೆ ತಲುಪೋ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು.
ನಾವು ಸೀಸನ್ನಲ್ಲಿ ಬಂದಿಲ್ಲ, ಆದ ಕಾರಣ ಇಲ್ಲಿ ನಿಮಗೆ ಜನ ಜಾಸ್ತಿ ಕಾಣ್ತಾ ಇಲ್ಲ. ಇದೇ ಪಂಬಾ ನದಿ ತೀರ. ಎಲ್ಲರೂ ಇಲ್ಲೇ ಸ್ನಾನ ಮಾಡಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು. ನಾವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬೆಟ್ಟ ಹತ್ತಬೇಕಾದ್ರೆ ನಮಗೆ ಇದೊಂದು ದೊಡ್ಡ ಅಳಿಲು ಕೂಡ ಕಾಣಿಸ್ತು, ನೋಡ್ಬೋದು. ಇವಾಗ ಇಲ್ಲೇನು ನೋಡ್ತಾ ಇದ್ದೀವಿ, ಇದೇ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ.